ನಾವು ಕರೆಕ್ಟ್ ಆಗಿದ್ದೀವಿ ಕರ್ನಾಟಕದವರು. ಮಹಾರಾಷ್ಟ್ರ 0.89, ಗುಜರಾತ್ 0.58. ಗುಜರಾತ್ ಮಾಡಲ್ ಅಂತಲ್ಲ ಸಭಾಧ್ಯಕ್ಷರೇ, ಇದು ಸೆಂಟ್ರಲ್ ಗವರ್ಮೆಂಟ್ ಅವ್ರ ವೆಬ್ಸೈಟ್ ಅಲ್ಲಿ ತೆಗೆದಿದ್ದ ಸಭಾಧ್ಯಕ್ಷರೇ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ 0.58 ಗುಜರಾತ್, ಉತ್ತರ ಪ್ರದೇಶ 1.71, ಅದು -1.71. ಆದ್ರೆ ಕರ್ನಾಟಕ 2.34. ಅಂದ್ರೆ ಪರ್ಚೇಸಿಂಗ್ ಪವರ್, ಇಂಡಿವಿಜುವಲ್ ಲಿಬರ್ಟಿ, ಪ್ರತಿಯೊಂದರಲ್ಲೂ ನಮ್ಮ ಸರ್ಕಾರ ಇವತ್ತು ಜನಪರವಾಗಿದ್ದೀವಿ ಸಭಾಧ್ಯಕ್ಷರೇ. ಇವತ್ತು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂದ್ರೆ ಇಷ್ಟು ದೊಡ್ಡ ರಾಜ್ಯವನ್ನ ಮುನ್ನಡೆಸಕ್ಕಾಗಲ್ಲ ಸಭಾಧ್ಯಕ್ಷರೇ. ನಾವೀಗಾಗಲೇ 2.5 ವರ್ಷನ ಕಂಪ್ಲೀಟ್ ಮಾಡ್ತಾ ಬರ್ತಿದ್ದೀವಿ. ನನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನನ್ನ ಸರ್ಕಾರಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೇನೆ. ರಾಜ್ಯದ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸಭಾಧ್ಯಕ್ಷರೇ. ನರೇಗಾ ಅಂದ್ರೆ ಗ್ರಾಮೀಣ ಭಾಗವನ್ನ ರೂರಲಿ ಎಂಪವರ್ ಮಾಡೋದು. 2005 ಅಲ್ಲಿ ಈ ಆಕ್ಟ್ ನ ತಂದ್ವಿ ಸಭಾಧ್ಯಕ್ಷರೇ. 6 ಅಲ್ಲಿ ಇದು ಅಕ್ಸೆಪ್ಟ್ ಆಯ್ತು ಸಭಾಧ್ಯಕ್ಷರೇ. 9 ಅಲ್ಲಿ ನರೇಗಾನ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್ ಅಂತ ಮಾಡಿದ್ವಿ ಸಭಾಧ್ಯಕ್ಷರೇ. ಪ್ರಾರಂಭದಲ್ಲಿ 200 ಡಿಸ್ಟ್ರಿಕ್ಟ್ ಅಲ್ಲಿ ಇತ್ತು ಸಭಾಧ್ಯಕ್ಷರೇ. ಅದು ಇವತ್ತು ಎಲ್ಲಾ ಜಿಲ್ಲೆಗೂ ಹೋಗಿದೆ. ಏಕಾಏಕಿ ಸ್ಟೇಟ್ಸ್ ಮೇಲೆ ಇಷ್ಟು ಬರ್ಡನ್ ಆಗ್ಬಿಟ್ರೆ ಈ ಕಾಯ್ದೆನ ಡೈಲ್ಯೂಟ್ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟು ಮತ್ತೇನೂ ಇಲ್ಲ ಸಭಾಧ್ಯಕ್ಷರೇ. ಇವತ್ತು ಈ ಕಾಯ್ದೆಯಿಂದ 1.5 ಲಕ್ಷ ಕೋಟಿ ಬೇಕು ಸಭಾಧ್ಯಕ್ಷರೇ. ಮೊದಲಿದ್ದ ಪಾಲಿಸಿಯಲ್ಲಿ 90-10 ರೇಷಿಯೋ ಆಗಿದ್ದಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಬೇರ್ ಮಾಡೋರು. ಇವತ್ತು 60-40 ರೇಷಿಯೋದಲ್ಲಿ ಪ್ರತಿ ಸ್ಟೇಟ್ಗಳನ್ನ. ಇನ್ನೊಂದು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ, ನರೇಗಾ ಅಲ್ಲಿ ಒಂದು ದಿನದ ಕೂಲಿ ಪಡೆದ್ರೆ ನಾವು ಕರ್ನಾಟಕದಲ್ಲಿ 370 ರೂಪಾಯಿ ಕೊಟ್ರೆ ಕೂಲಿ ಮಾಡೋರ್ಗೆ, ಗುಜರಾತ್ ಅಲ್ಲಿ ಬರೀ 270 ರೂಪಾಯಿ ಕೊಡ್ತಾರೆ ಸಭಾಧ್ಯಕ್ಷರೇ. ಯಾರು ಸಭಾಧ್ಯಕ್ಷರೇ ರೈತರ ಪರವಾಗಿರೋದು? ಕರ್ನಾಟಕ. ಇದು ಸೆಂಟ್ರಲ್ ಗವರ್ಮೆಂಟ್ ವೆಬ್ಸೈಟ್ ಅಲ್ಲೇ ಇದೆ. ಇನ್ನೊಂದು ಪದೇ ಪದೇ ರಾಜ್ಯಕ್ಕೆ ಅವಮಾನ ಆಗ್ತಿದೆ. ರಿಪಬ್ಲಿಕ್ ಡೇ ಅಲ್ಲಿ ಸ್ತಬ್ಧ ಚಿತ್ರಗಳು 30 ಹೋಯ್ತು ಸಭಾಧ್ಯಕ್ಷರೇ. ಕರ್ನಾಟಕದ ಸ್ತಬ್ಧ ಚಿತ್ರವನ್ನ ಅಲ್ಲೆಲ್ಲೋ ಮೂಲೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಸಭಾಧ್ಯಕ್ಷರೇ. ಇದು ಅವಮಾನ ಅಲ್ವಾ ಕರ್ನಾಟಕಕ್ಕೆ? ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಇವತ್ತು ಪೆರೇಡಲ್ಲಿ ಹೋಗೋ ಗೌರವನೂ ಇಲ್ವಾ? ಇವತ್ತು ಇದನ್ನ ಪ್ರಶ್ನೆ ಮಾಡೋದು ತಪ್ಪ ಸಭಾಧ್ಯಕ್ಷರೇ? ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನೆಲ್ರಿಗೂ ರಿಕ್ವೆಸ್ಟ್ ಮಾಡಕ್ಕೆ, ನನಗೆ ಮೊನ್ನೆ ಒಂದು, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನನ್ನೆಲ್ಲ ಸ್ನೇಹಿತರಿಗೆ ನನಗೆ ಮೊನ್ನೆ ಒಂದು ಕನಸು ಬಂದಿತ್ತು ಸಭಾಧ್ಯಕ್ಷರೇ. ಆ ಕನಸಲ್ಲಿ ಏನಿತ್ತು ಅಂದ್ರೆ, ಆ ಕನಸನ್ನು ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ. ಕ್ವಶನ್ ಪೇಪರ್ ನಮ್ಮ ಟೀಚರ್ ನನಗೆ ಕೊಟ್ಟರು ಸಭಾಧ್ಯಕ್ಷರೇ. ಫಾದರ್ ಆಫ್ ನೇಷನ್ ಯಾರು ಅಂತ ನಾನು ಬರ್ದೆ ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಅಂತ. ಇದೇ ಕ್ವಶನ್ ಪೇಪರು ಕನಸಲ್ಲಿ ಅಶೋಕಣ್ಣಗೆ ಅವ್ರ ಟೀಚರ್ ಕೊಡ್ತಾರೆ ಸಭಾಧ್ಯಕ್ಷರೇ. ಅಶೋಕಣ್ಣ ಅವ್ರಿಗೆ ಫಾದರ್ ಆಫ್ ನೇಷನ್ ಯಾರು ಅಂತ ಕೇಳಿದ್ರೆ ಲಾಸ್ಟ್ ವೀಕ್ ಆಗಿದ್ರೆ JP ನಡ್ಡಾಜಿ, ಈ ವೀಕ್ ಆಗಿದ್ರೆ ನಿತಿನ್ ನಬೀನ್ಜಿ ಅಂತ ಬರೀತಾರೆ ಸಭಾಧ್ಯಕ್ಷರೇ. ಇದು ಕನಸು ಸಭಾಧ್ಯಕ್ಷರೇ, ಇದು ಜಸ್ಟ್ ಕನಸು ಸಭಾಧ್ಯಕ್ಷರೇ. ಏನ್ ಸರ್ ಇದೆಲ್ಲ? ಇದೇ ಕನಸು ಸರ್, ಸಭಾಧ್ಯಕ್ಷ ಕನಸು ಸಭಾಧ್ಯಕ್ಷರೇ. ಇದೇ ಯತ್ನಾಳ್ ಸಾಹೇಬ್ರಿಗೆ ಪೇಪರ್ ಕೊಡ್ತೀನಿ ಸಭಾಧ್ಯಕ್ಷರೇ. ಹೂ ಇಸ್ ದ ಸಭಾಧ್ಯಕ್ಷರೇ. ಈ ಕನಸಲ್ಲಿ ಇದು ಜಸ್ಟ್ ಕನಸಷ್ಟೇ ಸಭಾಧ್ಯಕ್ಷರೇ. ಇವತ್ತು ಬಹಳಷ್ಟು ವಿಚಾರಗಳನ್ನ ನಾನು ಇವತ್ತು ಆಶಾ ಕಿರಣ ಸ್ಕೀಮ್ ಅಂತ ನನ್ನ ಸರ್ಕಾರ ತಂದಿದೆ ಸಭಾಧ್ಯಕ್ಷರೇ. ಎಸ್ಟಾಬ್ಲಿಷ್ ಮಾಡಿದೆ ಸಭಾಧ್ಯಕ್ಷರೇ. ಅಷ್ಟೇ ಅಲ್ಲ ಸಭಾಧ್ಯಕ್ಷರೇ, 31 ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲೂ ನಾವು ಹೆಲ್ತ್ ಇದ್ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಮುನಿರಾಜ್ ಅವ್ರು ಹೇಳಿ ನೋಡಿ, ಅವರು ನಮ್ಮ ಚೀಫ್ PM ಅಶೋಕ್ ಬಗ್ಗೆ ಹೇಳಿದ್ರ? ಯಾರು ನಿಮ್ಗೆ ಗೊತ್ತು? ಒಬ್ರು ಹೇಳ್ದ? ಆಯ್ತಪ್ಪ, ನೀವು ಏನ್ ಮಾತಾಡ್ತೀರಿ? ಅವರು ಹೇಳಿದ್ದಾರೆ. ಪ್ರತಿಯೊಂದು ಪಬ್ಲಿಕ್ ವೆಲ್ಫೇರ್ ನ ಎನ್ಶೋರ್ ಮಾಡಬೇಕು ಅಂತ 119 ನ್ಯೂ ಲಾಸ್ ನ ನಾವ್ ಎನೆಕ್ಟ್ ಮಾಡಿದೀವಿ ಸಭಾಧ್ಯಕ್ಷರೇ. 900 ಸ್ಕೂಲ್ಸ್ ನ KPS ಆಗಿ ಅಪ್ಗ್ರೇಡ್ ಮಾಡಿದೀವಿ.
ಬೈಲಿಂಗ್ಯುವಲ್ ನಮ್ಮ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಮತ್ತೆ ಇವತ್ತು ಬ್ರಿಟಿಷ್ ಇದ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ ನ ಡೆವಲಪ್ ಮಾಡ್ತಿದೀವಿ. ಬಹಳಷ್ಟು ನಗರಗಳಿಗೆ ನಾವು ಬಹಳಷ್ಟು ನಗರವನ್ನ ಪ್ರತಿ ಜಿಲ್ಲೆಯನ್ನ ಅಶೋಕ್ ನೀವೇ ಬಂದ ನಾನು ಓಕೆ ಕಂಟಿನ್ಯೂ. ನಾನು ಇಲ್ಲ ಸಭಾಧ್ಯಕ್ಷರೇ, ನಾನು ಕೊಡಿ ಅಂತಿರಲ್ಲ. ನಾನು ವೈಯಕ್ತಿಕವಾಗಿ ಸಭಾಧ್ಯಕ್ಷರೇ, ಮುಗಿಸ್ಲಿ. ನಾನು ಸಭಾಧ್ಯಕ್ಷರೇ, ನಾನು ಅಶೋಕ್ ಅಣ್ಣನವರಿಗೆ ಅವ್ರ ಇಂಗ್ಲಿಷ್ಗೆ ಅಭಿಮಾನಿ ಇನ್ಯಾರ ಹೆಸರು ಹೇಳಿ ಕೇಳಿ. ನಾನು ಯಾರ ಹೆಸರು ಹೇಳಿದ್ದು? ನಿಮ್ಮ ಹೆಸರಲ್ಲ ಅಶೋಕ್ ಅಣ್ಣ, ನೀವು ನನಗೆ ಬಹಳ ದೊಡ್ಡ ಇನ್ಸ್ಪಿರೇಷನ್. ನಿಮ್ಮ ಹೆಸರಲ್ಲ ನನಗೆ ಇನ್ಸ್ಪಿರೇಷನ್. ನನ್ನ ಹೆಸರು ಅವ್ರು ಹೇಳುತ್ತಾರೆ. ಅಧ್ಯಕ್ಷರೇ ನನಗೆ ಅಶೋಕ್ ಕಂಟಿನ್ಯೂ. ಸುರೇಶ್ ಏನ್ ಹೇಳಿದೆ ಹೇಳಪ್ಪ. ಕನ್ಸಲ್ಲಿ ಏನ್ ಬಂತು? ಏನಿಲ್ಲ, ಮತ್ತೆ ಕಂಟಿನ್ಯೂ ಮಾಡಿ. ಓಕೆ, ಕಂಟಿನ್ಯೂ. ಇಲ್ಲ, ಇದು ಯಾರ ಮೇಲೆ ಬಹಳ ಗೌರವ ಕಂಟಿನ್ಯೂ. ಸಹಜವಾಗಿ ಕನ್ಸಲ್ ಬರ್ತಾರೆ ಸಭಾಧ್ಯಕ್ಷರೇ ಅಂತ ಹೇಳ್ತಾ, ನಾನು ಇವತ್ತು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇದೆ. ಫೈರ್ ಅಂಡ್ ಎಮರ್ಜೆನ್ಸಿಯಲ್ಲಿ ನಾವು 2336 ಜೀವಗಳನ್ನ ನನ್ನ ಸರ್ಕಾರ ಕಾಪಾಡಿದೆ. ಅದಕ್ಕೆ 1452 ಕೋಟಿ ನಾವು ಖರ್ಚು ಮಾಡಿದ್ದೀವಿ. ಅದೇ ತರ ಸಭಾಧ್ಯಕ್ಷರೇ, ಹೇಳ್ತಾ ಹೋದ್ರೆ ನನ್ನ ಸರ್ಕಾರದ ಸಾಧನೆಯನ್ನ ಪದಗಳಲ್ಲಿ ವಿವರಿಸೋದು ಕಷ್ಟ. ನಾನು ಮಾತಾಡ್ಬೇಕಪ್ಪ. ನನ್ನ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ. ಈಗ ನೀವು ಯಾಕೆ ಮುಂದುವರಿಸಿ. ನೀವು ಸಿದ್ದರಾಮಯ್ಯ ಫುಲ್ ಖುಷಿ. ಈಗ ಇದು ಸಭಾಧ್ಯಕ್ಷರೇ, ಬಹಳಷ್ಟು ವಿಚಾರಗಳನ್ನ ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.